ಪ್ರೈಸ್ ಲಾರ್ಡ್. ದೇವರ ಅತಿ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಮತ್ತೊಂದು ದಿನವನ್ನು ಕಾಣುವಂತೆ ದೇವರು ನಮಗೆ ಸಹಾಯ ಮಾಡಿದ್ದಕ್ಕಾಗಿ ದೇವರಿಗೆ ಸ್ತೋತ್ರ. ಆತನು ಮಾಡಿದೆಲ್ಲ ಉಪಕಾರಗಳಿಗಾಗಿ, ಎಲ್ಲ ಆಶೀರ್ವಾದಗಳಿಗಾಗಿ ಆತನಿಗೆ ಸ್ತೋತ್ರವನ್ನು, ಮಹಿಮೆಯನ್ನು ಸಲ್ಲಿಸ್ತೇನೆ. ಇಂದಿನ ವೇದ ಅಧ್ಯಯನಕ್ಕಾಗಿ ಒಂದು ವಾಕ್ಯವನ್ನು ಓದಿಕೊಳ್ಳೋಣ. 2 ಕೊರಿಂಥ 13ನೇ ಅಧ್ಯಾಯ 5ನೇ ವಾಕ್ಯ. ಕ್ರಿಸ್ತ ನಂಬಿಕೆಯಲ್ಲಿ ಇದ್ದೀರೋ ಇಲ್ಲವೋ ಎಂದು ನಿಮ್ಮನ್ನು ನೀವೇ ಪರೀಕ್ಷಿಸಿಕೊಳ್ಳಿರಿ, ನಿಮ್ಮನ್ನು ಪರಿಶೋಧಿಸಿಕೊಳ್ಳಿರಿ. ಅಪೊಸ್ತಲನಾದ ಪೌಲನು ಕೊರಿಂಥದವರಿಗೆ ಮೊದಲ ಪತ್ರಿಕೆಯನ್ನು ಬರೀತಾನೆ. ಅದಕ್ಕೆ ಒಳ್ಳೆಯ ರೆಸ್ಪಾನ್ಸ್ ಕೆಲವರಿಂದ ಸಿಗುತ್ತೆ, ಕೆಲವರು ವಿರೋಧಿಸ್ತಾರೆ. ಪೌಲ ಯಾರು ನಮಗಿದನ್ನೆಲ್ಲ ಹೇಳೋದಕ್ಕೆ, ನಮ್ಮನ್ನು ಕರೆಕ್ಟ್ ಮಾಡ್ಕೋ ಅಂತ ಹೇಳೋಕ್ಕೆ ಪೌಲ ಯಾರು, ಅವನೇನು ಅಪೊಸ್ತಲನ ಎಂಬುದಾಗೆಲ್ಲ ಅವರು ವಿರೋಧ ಮಾಡ್ತಾರೆ. ಆ ಸಮಯದಲ್ಲಿ ಪೌಲ ಅಂಥ ವಿರೋಧಿಗಳಿಗೆ ಉತ್ತರವನ್ನು ಕೊಡುವಂತಹ ಒಂದು ಪತ್ರಿಕೆ ಆಗಿತ್ತು 2ನೇ ಕೊರಿಂಥ. ತನ್ನ ಮಾತಿಗೆ ವಿಧೇಯರಾದವರಿಗೆ ಕೃತಜ್ಞತೆ ಮತ್ತು ವಿರೋಧ ಮಾಡಿದವರಿಗಿರುವಂತಹ ಆನ್ಸರನ್ನು ನಾವು ಇದರಲ್ಲಿ ನೋಡ್ಬೋದು. ಕಾರಣ ಅದರ 10ನೇ ಅಧ್ಯಾಯ 2 ಕೊರಿಂಥ 10ನೇ ಅಧ್ಯಾಯ ಅದರ ಹೆಡ್ಡಿಂಗಲ್ಲಿ ಓದುವಾಗ, ತನಗೆ ಅಧಿಕಾರವಿಲ್ಲವೆಂದು ವಿರೋಧಿಗಳು ಹೇಳಿದ ಮಾತಿಗೆ ಪೌಲನು ಕೊಡುವ ಉತ್ತರ. 10ನೇ ಅಧ್ಯಾಯ 1ರಿಂದ 13 10ರವರೆಗೆ ಆ ಉತ್ತರವನ್ನು ಕೊಡ್ತಾನೆ. ಅವರಿಗೆ ಸ್ಟ್ರಾಂಗಾಗಿ ಹೇಳ್ತಾನೆ, ನಾವು ಯಾರು, ನಾವೇನು ಎಂಬುದಾಗೆಲ್ಲ ಅವನು ಮಾತಾಡೋದನ್ನು ನೋಡ್ತೀವಿ. ಅದರಲ್ಲಿ 5ನೇ ವಾಕ್ಯದಲ್ಲಿ ಬಂದಾಗ 13:5ರಲ್ಲಿ ಬಂದಾಗ, ಕ್ರಿಸ್ತ ನಂಬಿಕೆಯಲ್ಲಿ ಇದ್ದೀರೋ ಇಲ್ಲವೋ ಎಂದು ನಿಮ್ಮನ್ನು ನೀವೇ ಪರಿಶೋಧಿಸಿಕೊಳ್ಳಿರಿ. ಅದರ ಅರ್ಥ, ಕ್ರಿಸ್ತ ನಂಬಿಕೆಯಲ್ಲಿ ಇದ್ದರೆ, ಕ್ರಿಸ್ತ ನಂಬಿಕೆಯ ಕುರಿತಾಗಿ ಮಾತನಾಡುವಾಗ ಅವರು ಅದನ್ನು ಅಕ್ಸೆಪ್ಟ್ ಮಾಡ್ಕೊಳ್ತಾರೆ, ತಿದ್ದುಕೊಳ್ತಾರೆ. ಆದರೆ ಯಾವಾಗ ಕ್ರಿಸ್ತ ನಂಬಿಕೆಯಲ್ಲಿ ನಾವು ಇರೋದಿಲ್ವೋ, ಕ್ರಿಸ್ತ ನಂಬಿಕೆಯಿಂದ ನಾವು ದೂರ ಆಗಿರ್ತೀವೋ, ಆಗ ನಮಗೇನಾಗುತ್ತೆ, ಆ ವಾಕ್ಯಗಳು ನಮಗೆ ಪ್ರಯೋಜನವಾಗಲ್ಲ, ಅಥವಾ ವಾಕ್ಯಗಳೆಲ್ಲ ನಾವು ಅಕ್ಸೆಪ್ಟ್ ಮಾಡ್ಕೊಳ್ಳಲ್ಲ, ಸ್ವೀಕಾರ ಮಾಡಲ್ಲ, ವಿರೋಧಿಸ್ತೀವಿ. ಹೇಳುವಂತಹ ಸೇವಕರನ್ನು ವಿರೋಧಿಸ್ತೀವಿ. ಆ ವಾಕ್ಯಕ್ಕೆ ವಿಧೇಯರಾಗಿ ಜೀವಿಸುವಂತಹ ಮನಸ್ಸು ನಮ್ಮಲ್ಲಿ ಯಾವಾಗ ಬರೋದಿಲ್ಲ. ಅದರಿಂದ ಪೌಲ ಹೇಳ್ತಾನೆ, ನೀವು ಈ ರೀತಿಯಲ್ಲಿ ನಾನು ವಾಕ್ಯಗಳನ್ನು ಹೇಳುವಾಗ ಅಥವಾ ದೇವರ ವಾಕ್ಯಕ್ಕೆ ಅಧೀನರಾಗಿರಿ ಅಂತ ನಾನು ನಿಮಗೆ ಹೇಳುವಾಗ ನೀವು ಅದನ್ನು ವಿರೋಧಿಸ್ತಾ ಇದ್ದೀರಾ ಅಂತ ಹೇಳಿದ್ರೆ, ಅದರ ಅರ್ಥ ನೀವು ಕ್ರಿಸ್ತನ ನಂಬಿಕೆಯಲ್ಲಿ ಇದ್ದೀರೋ ಇಲ್ವೋ ಅನ್ನೋದನ್ನು ಈಗ ಡೌಟ್ ಆಗಿದೆ ಇವಾಗ ಅನ್ನೋದನ್ನು ಪೌಲ ಹೇಳ್ತಾನೆ. ಪ್ರಿಯ ದೇವರ ಮಕ್ಕಳೇ, ನೀವು ದೇವರ ವಾಕ್ಯವನ್ನು ಕೇಳುವಾಗ, ದೇವರ ವಾಕ್ಯವನ್ನು ಸ್ಮರಿಸುವಾಗ, ದೇವರ ವಾಕ್ಯವನ್ನು ಧ್ಯಾನಿಸುವಾಗ ನಮ್ಮಲ್ಲಿ ಆ ವಾಕ್ಯಗಳು ಏನಾಗಬೇಕು, ನನ್ನನ್ನು ತಿದ್ದುಪಾಟಿಗೆ ನಡೆಸಬೇಕು. ನನ್ನನ್ನು ಗದರಿಸುವಾಗ, ಖಂಡಿಸುವಾಗ ಅದನ್ನು ಅಕ್ಸೆಪ್ಟ್ ಮಾಡಿಕೊಳ್ಳುವಂತಹ ಒಂದು ಮನಸ್ಸು ನನ್ನಲ್ಲಿ ಉಂಟಾಗಲಿಲ್ಲ ಅಂತ ಹೇಳಿದ್ರೆ, ನಾನು ಕ್ರಿಸ್ತ ನಂಬಿಕೆಯಲ್ಲಿ ಇದ್ದೀನೋ ಇಲ್ವೋ ಎಂಬುದನ್ನು ನಾನು ಪರೀಕ್ಷೆ ಮಾಡಿಕೊಳ್ಬೇಕಾದಂಥ ಒಂದು ಸನ್ನಿವೇಶ ಉಂಟಾಗ್ತದೆ. ಈ ಕೊರಿಂಥ ಸಭೆಯವರು ತಮ್ಮ ಜೀವಿತದಲ್ಲಿ ಪೌಲನ ಮಾತುಗಳಿಗೆ ವಿರೋಧ ಮಾಡ್ತಾ ಇದ್ದಾರೆ. ಪೌಲನು ಸತ್ಯಕ್ಕೆ ಅನುಸಾರವಾದ ಮಾತುಗಳನ್ನು ಆಡ್ತಾ ಇರುವಾಗ ಅವರು ವಿರೋಧ ಮಾಡ್ತಾ ಇದ್ದಾರೆ. ಪೌಲನ ಬೋಧನೆಗಳಿಗೆ ವಿರೋಧ ಮಾಡ್ತಾ ಇದ್ದಾರೆ. ಅಂಥ ಬೋಧನೆಗಳಿಗೆ ವಿರೋಧ ಮಾಡಿದಾಗ ಪೌಲನಿಗೆ ಒಂದು ಡೌಟ್ ಆಗ್ತಾ ಇದೆ, ನೀವು ಏನು ಕ್ರಿಸ್ತನು ನಿಮ್ಮಲ್ಲಿ ಇದ್ದಾನೋ ಇಲ್ವೋ ಅನ್ನೋದನ್ನು ನೋಡಿ. 5ನೇ ವಾಕ್ಯದ ಮುಂದೆ ಹೋಗ್ತೀವಿ, ಏನು ಯೇಸು ಕ್ರಿಸ್ತನು ನಿಮ್ಮಲ್ಲಿದ್ದಾನೆಂಬುದು ನಿಮ್ಮನ್ನು ಕುರಿತು ನಿಮಗೆ ಚೆನ್ನಾಗಿ ತಿಳಿಯುವುದಿಲ್ಲವೋ, ಆತನು ನಿಮ್ಮಲ್ಲಿಲ್ಲದಿದ್ದರೆ ನೀವು ಅಯೋಗ್ಯರೇ. ಕ್ರಿಸ್ತನಿಲ್ಲ ಅಂದರೆ, ನಮ್ಮ ಜೀವಿತದಲ್ಲಿ ಯಾರೆಲ್ಲ ಇದ್ದರೂ ಸಹ ಕ್ರಿಸ್ತನಿಲ್ಲ ಅಂದರೆ ನಾವು ಅಯೋಗ್ಯರು, ಯೋಗ್ಯರಲ್ಲ. ಯಾವುದಕ್ಕೆ ಯೋಗ್ಯರಲ್ಲ? ದೇವರ ಆಶೀರ್ವಾದಕ್ಕೆ ಯೋಗ್ಯರಲ್ಲ, ಕ್ರಿಸ್ತ ನಂಬಿಕೆಯಲ್ಲಿ ಜೀವಿಸುವುದಕ್ಕೆ ಯೋಗ್ಯರಲ್ಲ. ಪ್ರಿಯ ದೇವರ ಮಕ್ಕಳೇ, ಈ ಹಗಲ ಸಮಯದಲ್ಲಿ ಕರ್ತನ ಸನ್ನಿಧಾನದಲ್ಲಿ ನಮ್ಮನ್ನೇ ಸಮರ್ಪಿಸಿಕೊಂಡು ನಾವು ದೇವರ ಸನ್ನಿಧಾನದಲ್ಲಿ ನಮ್ಮನ್ನೇ ಪರಿಶೋಧಿಸಿಕೊಳ್ಬೇಕು. ನಾನು ಕ್ರಿಸ್ತನ ನಂಬಿಕೆಯಲ್ಲಿದ್ದೇನಾ? ಕ್ರಿಸ್ತನ ವಾಕ್ಯಕ್ಕೆ ವಿಧೇಯನಾಗಿ ಜೀವಿಸ್ತಾ ಇದ್ದೀನಾ? ಕ್ರಿಸ್ತನ ಇಷ್ಟವನ್ನು ನಾನು ಮಾಡ್ತಾ ಇದ್ದೀನಾ ಎಂಬುದಾಗಿ ನಾನು ನನ್ನನ್ನೇ ಪರೀಕ್ಷಿಸುವಂತಹ ಒಂದು ಅನುಭವ, ಪರಿಶೋಧಿಸಿಕೊಳ್ಳುವಂತಹ ಅನುಭವ, ನನ್ನನ್ನು ನಾನೇ ಟೆಸ್ಟ್ ಮಾಡಬೇಕು. ನಾವು ಇನ್ನೊಬ್ಬರನ್ನ ಪರೀಕ್ಷಿಸ್ತೀವಿ, ಇನ್ನೊಬ್ಬರನ್ನ ಪರಿಶೋಧಿಸ್ತೀವಿ. ಅವರು ಸ್ಪಿರಿಚುವಲ್ ಆಗಿದ್ದಾರಾ, ಇವರು ಹೇಗಿದ್ದಾರೆ, ಅವರು ಹೇಗಿದ್ದಾರೆ, ನಾನು ಹೇಗಿದ್ದೀನಿ ಅಂತೆಲ್ಲ ಈಗ ಕಂಪೇರ್ ಮಾಡ್ಕೊಳ್ತೀವಿ. ಆದರೆ ಈ ದಿವಸಗಳಲ್ಲಿ ನಾನು ನನ್ನನ್ನೇ ಏನು ಮಾಡಬೇಕಾಗತ್ತೆ, ಪರಿಶೋಧನೆ ಮಾಡ್ಕೋಬೇಕಾಗತ್ತೆ. ಈ ಥರ ಆ ಮಧ್ಯದಲ್ಲಿರುವಾಗಲೂ ಸಹ ನಾನು ನನ್ನನ್ನೇ ಪರಿಶೋಧನೆ ಮಾಡಿಕೊಂಡು ನಾನು ಪರೀಕ್ಷಿಸಿಕೊಂಡವನಾಗಿ ನಾನು ನೋಡಬೇಕು, ನಾನು ಕ್ರಿಸ್ತ ನಂಬಿಕೆಯಲ್ಲಿದ್ದೇನಾ. ಇಲ್ಲದಿದ್ದರೆ ಈ ದಿವಸಗಳಲ್ಲಿ ನಾವು ಕ್ರಿಸ್ತ ನಂಬಿಕೆಗೆ
ಹಿಂದಿರುಗಿ ಬರಬೇಕು. ಕ್ರಿಸ್ತನ ನಂಬಿಕೆಗೆ ನಾವು ಇನ್ನೂ ಹತ್ರ ಬರಬೇಕು ಅನ್ನೋದನ್ನು ದೇವರು ನಮ್ಮಿಂದ ಬಯಸುವನಾಗಿದ್ದಾನೆ. ನಮ್ಮನ್ನು ನಾವೇ ಪರೀಕ್ಷೆ ಮಾಡಿಕೊಂಡು ನಾವು ನಮ್ಮನ್ನು ತಿದ್ದಿಕೊಳ್ಳೋಣ. ಇನ್ನೊಬ್ಬರು ನಂಬಿಕೆಯಲ್ಲಿದ್ದಾರಾ ಇಲ್ವಾ ಅನ್ನೋದನ್ನು ಪರೀಕ್ಷೆ ಮಾಡೋದಕ್ಕಿಂತ ನಾನು ನನ್ನನ್ನೇ ಪರೀಕ್ಷೆ ಮಾಡಿಕೊಂಡು ಕ್ರಿಸ್ತ ನಂಬಿಕೆಯಲ್ಲಿದ್ದೀವೋ ಇಲ್ವೋ ಅನ್ನೋದನ್ನು ನಾವು ಪರೀಕ್ಷೆ ಮಾಡಿಕೊಂಡು ಇಲ್ಲದಿದ್ದರೆ ಕ್ರಿಸ್ತ ನಂಬಿಕೆಗೆ ಹಿಂದಿರುಗಿ ಬರುವಂತೆ, ಅಕಸ್ಮಾತ್ ಕ್ರಿಸ್ತ ನಂಬಿಕೆಯಲ್ಲಿದ್ದರೆ ಇನ್ನೂ ಹೆಚ್ಚು ನಂಬಿಕೆಗೆ ಬರುವ ಹಾಗೆ ದೇವರು ನಮಗೆ ಸಹಾಯ ಮಾಡುವುದಕ್ಕಾಗಿ ನಮ್ಮನ್ನೇ ನಾವು ದೇವರ ಸಲ ಸಮರ್ಪಿಸಿಕೊಂಡು ಪ್ರಾರ್ಥಿಸೋಣ. ಕರ್ತನೇ, ನಾನು ನಿನ್ನ ಆ ಒಂದು ವಾಕ್ಯದ ಪ್ರಕಾರ, ನಿನ್ನ ಚಿತ್ತದ ಪ್ರಕಾರ ಜೀವಿಸುವ ಹಾಗೆ ದೇವರೇ ಸಹಾಯ ಮಾಡು. ಕ್ರಿಸ್ತ ನಂಬಿಕೆಯಲ್ಲಿ ದೃಢವಾಗಿ ನಿಲ್ಲುವ ಹಾಗೆ, ಅದರಲ್ಲಿ ದೇವರೇ ಬಲವಾಗಿ ನಿಲ್ಲುವ ಹಾಗೆ ನನಗೆ ಸಹಾಯ ಮಾಡು ಎಂಬುದಾಗಿ ನಾವು ದೇವರ ಸನ್ನಿಧಾನದಲ್ಲಿ ಪ್ರಾರ್ಥನೆ ಮಾಡುವರಾಗಿರೋಣ. ಕ್ರಿಸ್ತ ನಂಬಿಕೆಯಲ್ಲಿದ್ದುಕೊಂಡು ಮುಂದೆ ಸಾಗುವುದಾದರೆ ಖಂಡಿತವಾಗಿ ಒಂದು ದೊಡ್ಡ ಬೆಳವಣಿಗೆ, ಆತ್ಮೀಕ ಬಲ ನಮ್ಮಲ್ಲಿ ಉಂಟಾಗ್ತದೆ. ಪ್ರಾರ್ಥಿಸೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವ ಪರಲೋಕದ ತಂದೆಯಾದ ದೇವರೇ, ಈ ಆಗಲ ಸಮಯದಲ್ಲಿ ಮತ್ತೊಂದು ಆವರ್ತಿ ನಿನ್ನ ಸನ್ನಿಧಾನದಲ್ಲಿ ನಾವು ಬಂದಿದ್ದೇವೆ. ತಲೆಬಾಗಿರುವಂಥ ನಿನ್ನ ಮಕ್ಕಳಿಗಾಗಿ ನಾವು ಪ್ರಾರ್ಥಿಸ್ತೇವೆ. ನಿನ್ನ ಕೃಪೆಯಲ್ಲಿ ಮರೆಮಾಡಿ ಆಶೀರ್ವಿಸಪ್ಪ. ಕ್ರಿಸ್ತ ನಂಬಿಕೆಯಲ್ಲಿದ್ದೇವೋ ಇಲ್ಲವೋ ಎಂಬುದನ್ನು ನಮ್ಮನ್ನು ನಾವೇ ಪರಿಶೋಧಿಸಿಕೊಂಡವರಾಗಿ, ಕ್ರಿಸ್ತ ನಂಬಿಕೆಯಲ್ಲಿ ಇಲ್ಲದಿದ್ದರೆ ಯಥಾರ್ಥ ನಂಬಿಕೆಗೆ ಬರುವಂತೆ ಸಹಾಯ ಮಾಡು. ನಂಬಿಕೆಯಲ್ಲಿದ್ದರೆ ಇನ್ನೂ ಹೆಚ್ಚು ಸ್ಟ್ರಾಂಗ್ ಆಗಿ ಬೆಳೆದು ಬರುವ ಹಾಗೆ ದೇವರೇ ನಮಗೆ ಸಹಾಯ ಮಾಡು ಎಂಬುದಾಗಿ ನಾವು ಪ್ರಾರ್ಥಿಸ್ತೇವೆ. ಪ್ರಾರ್ಥನೆಯನ್ನು ಕೇಳಿದ್ದಕ್ಕಾಗಿ ನಿನಗೆ ಸ್ತೋತ್ರ. ಯೇಸುವಿನ ಮುದ್ದಾದ ಹೆಸರಿನಲ್ಲಿ ಬೇಡಿಕೊಳ್ಳುತ್ತೇವೆ ನಮ್ಮ ಪ್ರೀತಿಯ ತಂದೆಯೇ. ಆಮೇನ್. ಗಾಡ್ ಬ್ಲೆಸ್ ಯು.